ಆತ್ಮೀಯ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ನಾವು ಆಗಲೇ ತಿಳ್ಕೊಂಡಂಗೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಅಥವಾ ಕರ್ತವ್ಯಗಳನ್ನು ನಿರ್ವಹಿಸ್ತವೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಟುಡೇ ವಿ ಶಾಲ್ ಹ್ಯಾವ್ ದಿ ಡಿಸ್ಕಷನ್ ಆನ್ ದಿ ರೋಲ್ ಆರ್ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಎನಿ ಡೆಮೊಕ್ರೆಟಿಕ್ ನೇಷನ್ಸ್. ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಈಸ್ ಟು ಕಂಟೆಸ್ಟ್ ದಿ ಎಲೆಕ್ಷನ್. ಯಾವುದೇ ಒಂದು ರಾಜಕೀಯ ಪಕ್ಷದ ಬಹಳ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಅಥವಾ ಕಾರ್ಯ ಏನು ಅಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಥವಾ ರಾಷ್ಟ್ರದ ಅಧಿಕಾರವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಸಂಘಟನೆಗೊಂಡಿರುತ್ತೆ. ಅಧಿಕಾರವನ್ನು ಪಡಿಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗ್ತದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕರ್ತವ್ಯವಾಗಿದೆ. ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಸಲುವಾಗಿ ರಾಜಕೀಯ ಪಕ್ಷಗಳು ಸಮರ್ಥವಾದ ಮತ್ತು ಬಹಳ ಜನಪ್ರಿಯವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಹುಡುಕಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಅವು ನೋಡ್ಕೊಳ್ತವೆ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣೆಯಲ್ಲಿ ಜನಗಳ ಆದೇಶ ಅಂದರೆ ಜನಾದೇಶವನ್ನು ಪಡೆದು ಅವು ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದು ರಾಜಕೀಯ ಪಕ್ಷಗಳ ಬಹಳ ಪ್ರಥಮವಾಗಿರ್ತಕ್ಕಂಥ ವಿಧಿಯಾಗಿದೆ ಅಂಥೇಳಿ ಹರ್ಮನ್ ಫೈನರ್ ಅವರು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಿಯರ್ ಟು ಕಂಟೆಸ್ಟ್ ಆ್ಯಂಡ್ ಹೋಲ್ಡ್ ದಿ ಪವರ್ ಈಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ. According to Hermann Feiner, achieving victory is the first commandment of any political party. Here, Hermann Feiner says that any political party have one motto, that is to get the power. For that, they contest the election. ಎರಡನೇದಾಗಿರ್ತಕ್ಕಂತಹ ಒಂದು ಕರ್ತವ್ಯ ಅಥವಾ ಕಾರ್ಯ. The second important most function is the conduct of government. ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಕರ್ತವ್ಯ ಏನು ಅಂದರೆ ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಯಾವುದೇ ಒಂದು ರಾಜಕೀಯ ಪಕ್ಷದ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಾಗಿರುತ್ತೆ ಅಂತಂದರೆ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದೇ ಆಗಿರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದ ನಂತರ ಯಾವ ರಾಜಕೀಯ ಪಕ್ಷ ಹೆಚ್ಚು ಮತಗಳನ್ನು ಪಡೆಯುತ್ತೆ, ಹೆಚ್ಚಿನ ಜನಾದೇಶವನ್ನು ಪಡೆದಿರುತ್ತೆ, ಅದು ಬಹುಮತದ ಮೂಲಕ ಸರ್ಕಾರವನ್ನು ರಚನೆ ಮಾಡುತ್ತೆ. ಎನಿ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ ಕಂಟೆಸ್ಟಿಂಗ್ ದಿ ಎಲೆಕ್ಷನ್, ಇಫ್ ಇಟ್ ಗೆಟ್ಸ್ ದಿ ಮೆಜಾರಿಟಿ ಆಫ್ ದಿ ಸೀಟ್ಸ್ ಇನ್ ದಿ ಎಲೆಕ್ಷನ್, ಇಟ್ ವಿಲ್ ಫಾರ್ಮ್ ದಿ ಗೌರ್ಮೆಂಟ್. ದಟ್ ವಾಟ್ ವಿ ಕಾಲ್ ದಿ ಕಂಡಕ್ಟ್ ಆಫ್ ದಿ ಗೌರ್ಮೆಂಟ್. ಹಿಯರ್ ದಿ ಕಂಡಕ್ಟ್ ಆಫ್ ದಿ ಗೌರ್ಮೆಂಟ್ ಈಸ್ ನಥಿಂಗ್ ಬಟ್ ದಿ ಫಾರ್ಮೇಷನ್ ಆಫ್ ದಿ ಗೌರ್ಮೆಂಟ್. ಆಮೇಲೆ ಈ ಒಂದು ಚುನಾವಣೆಯಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಅದು ರಚನೆ ಮಾಡಿಕೊಂಡಿರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆಗಳನ್ನು ಜನಗಳ ಮುಂದಿಟ್ಟು ಆ ಚುನಾವಣೆಯ ಪ್ರಣಾಳಿಕೆಯ ಮೂಲಕ ಜನಾದೇಶವನ್ನು ಪಡೆಯುತ್ತೆ. ಇಲ್ಲಿ ಚುನಾವಣೆಯ ಪ್ರಣಾಳಿಕೆ ಅಂತಂದರೆ ಇಷ್ಟೇ, ಯಾವುದೇ ಒಂದು ರಾಜಕೀಯ ಪಕ್ಷ ತಾನು ಅಧಿಕಾರಕ್ಕೆ ಬಂದರೆ ತನ್ನ ಕಾರ್ಯಕ್ರಮಗಳು ಏನು ಅನ್ನುವುದನ್ನು ಕುರಿತು ರಚನೆ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳ ಪಟ್ಟಿ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಚುನಾವಣಾ ಪ್ರಣಾಳಿಕೆ ಅಂಥೇಳಿ ಕರಿತೀವಿ. ಎವ್ರಿ political party during the time of the election, it form its own election manifesto. By keeping that election manifesto before the people, it will get the support of the people and it will form the government through the elections. So this is the second important function of the any political party. Next ಮತ್ತೆ ಮೂರನೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಕರ್ತವ್ಯ ಮೇಕಿಂಗ್ ಆಫ್ ಪಬ್ಲಿಕ್ ಪಾಲಿಸೀಸ್. ಅಂದರೆ ಇಲ್ಲಿ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸುವುದು ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರೂಪಿಸುವುದು. ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಅದು ಬಹಳ ಮುಖ್ಯವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಮತ್ತು ಅವಶ್ಯಕವಿರುವಂತಹ
ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸುತ್ತದೆ. ಅದೇನು ಚುನಾವಣೆ ಪ್ರಣಾಳಿಕೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂಥೇಳಿ ಏನು ಜನಗಳಿಗೆ ಭರವಸೆಯನ್ನು ಕೊಟ್ಟಿರುತ್ತೆ, ಆ ಪ್ರಕಾರವಾಗಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಆ ಕಾರ್ಯಕ್ರಮಗಳನ್ನೇ ನಾವು ಇಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳು, ನೀತಿಗಳು ಅಂಥೇಳಿ ಕರಿತೀವಿ. ಎನಿ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ ಗೆಟ್ಟಿಂಗ್ ದಿ ಪವರ್, it will form its own policies according to the election manifesto that has been framed by itself during the time of the election. It will work according to the election manifesto. That election manifesto contains the list of programs as it decided before the election. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ಏನು ಅಂತಂದ್ರೆ, ಇನ್ನು ಸರ್ಕಾರವನ್ನು ವಿಮರ್ಶಿಸುವುದು. ಸರ್ಕಾರದ ವಿಮರ್ಶೆ ಇನ್ನೊಂದು ರಾಜಕೀಯ ಪಕ್ಷದ ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನಂದ್ರೆ, ಇನ್ನು ಸರ್ಕಾರವನ್ನು ವಿಮರ್ಶಿಸುವುದು. ಯಾವುದೇ ಒಂದು ರಾಜಕೀಯ ಪಕ್ಷ ಬಹುಮತ ಪಡೆದಾಗ ಅದು ಆಡಳಿತ ಪಕ್ಷವಾಗಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಯಾವ ಪಕ್ಷ ಹೆಚ್ಚು ಬಹುಮತವನ್ನು ಗಳಿಸಿರುವುದಿಲ್ಲ ಅಥವಾ ಕಡಿಮೆ ಮತಗಳನ್ನು ಗಳಿಸಿರುತ್ತೆ, ಅದು ಏನು ಮಾಡುತ್ತೆ ಅಂದರೆ ಇನ್ನು ವಿರೋಧ ಪಕ್ಷವಾಗಿ ಕೊಡುತ್ತೆ. ವಿರೋಧ ಪಕ್ಷವಾಗಿ ಸರ್ಕಾರವನ್ನು ವಿಮರ್ಶೆ ಮಾಡುತ್ತೆ. ಇಲ್ಲಿ ಸರ್ಕಾರವನ್ನು ವಿಮರ್ಶೆ ಮಾಡೋದು ಅಂದರೆ ಇನ್ನು ಸರ್ಕಾರವನ್ನು ಬೈಯುವುದು ಅಂತಲ್ಲ, ಸರ್ಕಾರ ಮಾಡುವಂತಹ ಕೆಲವು ಎಡವಟ್ಟುಗಳನ್ನು ಅಥವಾ ತಪ್ಪು ನಿರ್ಧಾರಗಳನ್ನು ಟೀಕೆ ಮಾಡಿ ಮತ್ತೆ ಸರ್ಕಾರವನ್ನು ಸರಿಯಾದ ಅಳಿಗೆ ತರುವಂತಹ ಕೆಲಸವನ್ನು ಈ ಒಂದು ವಿರೋಧ ಪಕ್ಷ ಮಾಡುತ್ತೆ. ಅದಕ್ಕಾಗಿ ವಿರೋಧ ಪಕ್ಷವನ್ನು ಏನಂತ ಕರೀತಾರೆ ಅಂತಂದ್ರೆ, ಇನ್ನು ಕಾವಲು ನಾಯಿ ಅಂತ ಹೇಳಿ ಕರೀತಾರೆ. ಯಾಕಿದು ಕಾವಲು ನಾಯಿ ಅಂದರೆ, ಇನ್ನು ಆಡಳಿತ ಪಕ್ಷದ ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಆಡಳಿತ ಪಕ್ಷಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನೇ ಆಗಿರಲಿ ಅವುಗಳನ್ನು ಗಮನಿಸಿ ಅವುಗಳು ತಪ್ಪು ಮಾಡಿದಾಗ ಕಂಡು ಹಿಡಿದು ಆ ತಪ್ಪು ನಿರ್ಧಾರಗಳನ್ನು ಟೀಕೆ ಮಾಡುತ್ತೆ. ಆ ಟೀಕೆಗಳಿಗೆ ಹೆದರಿ ಆಡಳಿತ ಪಕ್ಷ ಏನು ಮಾಡುತ್ತೆ, ಮತ್ತೆ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮುಂದಾಗುತ್ತೆ. ಅದಕ್ಕಾಗಿ ಅದನ್ನು ಒಂದು ಕಾವಲು ನಾಯಿ ಅಂಥೇಳಿ ಕರೀತಾರೆ. ಯಾವುದರ ಕಾವಲು ನಾಯಿ? ಸರ್ಕಾರದ ಕಾವಲು ನಾಯಿ ಅಂಥೇಳಿ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಆ ಒಂದು ಕೆಲಸ ಮಾಡುವ ಕಾರಣದಿಂದ ವಿರೋಧ ಪಕ್ಷವನ್ನು ವಾಚಿಂಗ್ ಗೌರ್ನಮೆಂಟ್ ಅಂಥೇಳಿ ಕರೀತಾರೆ. ಆರ್ ದಿ ಗೌರ್ನಮೆಂಟ್ ಇನ್ ವಾಚಿಂಗ್ ಅಂದರೆ ವೀಕ್ಷಿಸುತ್ತಿರುವ ಸರ್ಕಾರ ಅಥವಾ ಕಾಯುತ್ತಿರುವ ಸರ್ಕಾರ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ? ಕಾಯುತ್ತಿರುವ ಸರ್ಕಾರ ಅಂಥೇಳಿ ಕರೀತಾರೆ. ಯಾಕಂದರೆ ಅದು ಮುಂದಿನ ಚುನಾವಣೆಯಲ್ಲಿ ಸರ್ಕಾರದ ತಪ್ಪುಗಳನ್ನು ಜನಗಳ ಮುಂದಿಟ್ಟು ಜನಗಳ ಆದೇಶವನ್ನು ತನ್ನ ಒಂದು ಕಡೆಗೆ ಸೆಳೆಯುವಂಥ ಕೆಲಸವನ್ನು ಮಾಡುತ್ತಿರುತ್ತದೆ. Criticism of the government is very important function of any political party. The political party that get less seats in the election will sit in opposition and it will watch all the activities, all the omission and commission of the ruling party, that is government. If any wrong decisions, any blunder mistakes done by the government, it will be severely observed and criticized by the opposition party. So that's why it has been called as the watchdog of the government. This is the reason why opposition is called the government in watching. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಇಲ್ಲಿ ರಾಜಕೀಯ ಪಕ್ಷದ ಇನ್ನೊಂದು ಮುಖ್ಯವಾದ ಕಾರ್ಯ ಏನು ಅಂದರೆ, ಸರ್ಕಾರ ಮತ್ತು ಜನಗಳ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು. ಯಾರ್ಯಾರು? ಸರ್ಕಾರ ಮತ್ತು ಜನಗಳ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಸರ್ಕಾರ ಮತ್ತು ಜನಗಳ ಮಧ್ಯೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ರಾಜಕೀಯ ಪಕ್ಷ ಜನಗಳ ಆದೇಶವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡಿರುತ್ತದೆ. ಹಾಗಾಗಿ ರಾಜಕೀಯ ಪಕ್ಷ ಜನಗಳ ಆಶೋತ್ತರಗಳು ಏನು, ಜನಗಳ ಅಭಿಪ್ರಾಯಗಳು ಏನು, ಜನಗಳು ಸರ್ಕಾರಕ್ಕೆ ಸ್ಪಂದಿಸುತ್ತಿದ್ದಾರೋ ಇಲ್ವೋ, ಜನಗಳ ಅಭಿಪ್ರಾಯಗಳು ಏನಾಗಿದ್ದಾವೆ, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಸರ್ಕಾರದ ನೀತಿಗಳ ಬಗ್ಗೆ ಜನಗಳ ಅಭಿಪ್ರಾಯಗಳನ್ನು ಇಲ್ಲಿ ಸರ್ಕಾರಕ್ಕೆ ತಲುಪಿಸುತ್ತೆ. ಸರ್ಕಾರ ಮಾಡುವಂಥ ಯೋಜನೆಗಳನ್ನು, ಸರ್ಕಾರ ಮಾಡತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ರಾಜಕೀಯ ಪಕ್ಷ ಮಾಡುತ್ತೆ. ನೋಡ್ರಿ, ಹೀಗೆ ಜನಗಳ ಆಶೋತ್ತರ, ಅಭಿಪ್ರಾಯ, ಜನಗಳ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಕಾರ್ಯಕ್ರಮಗಳನ್ನು, ಸರ್ಕಾರದ ಯೋಜನೆಗಳನ್ನು, ನೀತಿಗಳನ್ನು, ಕಾನೂನುಗಳನ್ನು
ಮತ್ತು ಇಲ್ಲಿ ಜನಗಳಿಗೆ ನೀಡಿ ಜನಗಳಿಗೆ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಇಲ್ಲಿ ರಾಜಕೀಯ ಪಕ್ಷ ಮಾಡುತ್ತೆ. ಹಾಗಾಗಿ ಸರ್ಕಾರ ಮತ್ತು ಜನಗಳ ಮಧ್ಯೆ ಸೇತುವೆಯಾಗಿ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ರಾಜಕೀಯ ಪಕ್ಷಗಳು ಇಲ್ಲಿ ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗ್ತದೆ. ಅದಕ್ಕೆ ಇಲ್ಲಿ ರಾಜಕೀಯ ಪಕ್ಷಗಳು ಒಂದು ರೀತಿ ಎರಡು ಮಾರ್ಗದ ಪ್ರಕ್ರಿಯೆಯನ್ನು ನಡೆಸುತ್ತೆ. ಅದನ್ನು ಟೂ ವೇ ಪ್ರಾಸೆಸ್ ಅಂತ ಹೇಳಿ ನಾವು ಕರಿತೀವಿ. ಲಿಂಕ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಪೀಪಲ್. It is another important role by the political party. Here, political party, after contesting the election, if it gets the majority, it will form the government. After forming the government, it has to understand the pulse of the people, the opinion of the people. So this function is done by the political party. Here, every political party will study the needs, the wants, and opinion of the people, and it will transfer all those opinion and needs of the people to the government, and the government will form the all the rules, all the programs, and all the laws according to the will of the people. And all the programs, rules, or any law made by the government will be communicated to the people, will be given or will given awareness to the people by the political parties only. So in this way, political party plays an important role. It acts as an agent of interaction between political party and the people in any democratic nation. So this is very, very important function. ಮೂರನೇದು, ರಾಜಕೀಯ ಶಿಕ್ಷಣವನ್ನು ನೀಡುವಂಥದ್ದು. ಇಲ್ಲಿ ಆರನೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಏನು ಅಂದರೆ ರಾಜಕೀಯ ಶಿಕ್ಷಣವನ್ನು ನೀಡುವಂಥದ್ದು. ಇಲ್ಲಿ ರಾಜಕೀಯ ಪಕ್ಷಗಳು ಬಹಳ ಮುಖ್ಯವಾಗಿ ಜನಗಳಿಗೆ ಒಂದು ರಾಜಕೀಯ ಶಿಕ್ಷಣವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಜನಗಳ ಮುಂದೆ ಇಟ್ಟು ಜನಗಳಿಗೆ ಆ ವಿಷಯಗಳ ಬಗ್ಗೆ, ಆ ಸಮಸ್ಯೆಗಳ ಬಗ್ಗೆ ಅರಿವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತವೆ. ಅದರ ಜೊತೆಗೆ ಆಡಳಿತ ಪಕ್ಷ ಮಾಡ್ತಕ್ಕಂತಹ ಒಳ್ಳೆಯದು ಅಥವಾ ಕೆಟ್ಟದು ಅವೆಲ್ಲವುಗಳನ್ನು ಜನಗಳ ಮುಂದೆ ಇಟ್ಟು ಜನಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ರೂಪಿಸುವಂತಹ ಕೆಲಸವನ್ನು ಸಹಿತ ಈ ರಾಜಕೀಯ ಪಕ್ಷಗಳು ಮಾಡ್ತವೆ. ಈ ಪ್ರಕಾರವಾಗಿ ಜನಗಳಲ್ಲಿ ಒಂದು ಜಾಗೃತಿಯನ್ನು, ಒಂದು ರಾಜಕೀಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಮೂಡಿಸುವಂಥ ಕೆಲಸವನ್ನು ಈ ರಾಜಕೀಯ ಪಕ್ಷಗಳು ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಇದು ರಾಜಕೀಯ ಪಕ್ಷದ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕೆಲಸ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಇಂಪಾರ್ಟ್ಸ್ ಪೊಲಿಟಿಕಲ್ ಎಜುಕೇಷನ್. Political party plays very important role in this matter. Here, imparting political education is very important. Very, very important political, socio-economic issues of the nation will be brought before the people by these political parties only. And the mistakes or the wrong decisions that are taken by the ruling party, that is government, will be taken before the people by this political party. Especially the opposition party makes this function or take this responsibility. By this, it will create awareness among the people and helps the people to form their own opinion regarding major issues of the nation. So this is how the political party plays very important role in giving a political education to the people. Bring about national unity. It is another important point. The very important responsibility of political parties is to bring the national unity, especially in the nations like India, where multicultural, multi-religion, multi-languages, multi-geographical sectors arise. Here, there is a different diversity. In such a situation, there is a great need of bringing unity. That role should be played by the political party. Your political party
should try its level best to bring the unity in spite of this diversity. The political party should not treat any community as vote bank. On the other hand, the political party should try to bring the unity among different community of religion, different community of language or race. So this role should be played by the any political party. It should bring the interest of various groups of the people together without making any discrimination between the color, creed, religion, gender. In this way, it should act as an agent of unifying the nation. ಇಲ್ಲಿ ರಾಜಕೀಯ ಪಕ್ಷದ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಏನು ಅಂದರೆ ರಾಷ್ಟ್ರೀಯ ಏಕತೆಯನ್ನು ತರುವುದು ಅಥವಾ ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವುದು. ಯಾವುದೇ ಒಂದು ರಾಜಕೀಯ ಪಕ್ಷದ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನಾಗಿರುತ್ತೆ ಅಂದರೆ ರಾಷ್ಟ್ರದ ಏಕತೆಯನ್ನು ಕಾಪಾಡುವಂಥದ್ದಾಗಿರುತ್ತೆ. ಅದರಲ್ಲೂ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂದ್ರೆಗಿನ ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಧರ್ಮಕ್ಕೆ ಸೇರಿರ್ತಕ್ಕಂತಹ, ಬೇರೆ ಬೇರೆ ಭಾಷೆ, ರಾಜ್ಯ, ಭೌಗೋಳಿಕ ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಜನಗಳು ಇಲ್ಲಿ ಇದ್ದಾರೆ. ಸೊ ಇಂತಹ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಎಲ್ಲರಲ್ಲೂ ನಾವೆಲ್ಲ ಒಂದೇ ಎನ್ನುವಂತಹ ಒಂದು ಭಾವನೆಯನ್ನು ತರುವಂಥ ಕೆಲಸವನ್ನು ಪ್ರತಿಯೊಂದು ರಾಜಕೀಯ ಪಕ್ಷನೂ ಮಾಡಬೇಕಾಗಿರುತ್ತೆ. ಇದು ನಮ್ಮಂತಹ ರಾಷ್ಟ್ರಗಳಲ್ಲಿ ರಾಜಕೀಯ ಪಕ್ಷಗಳು ಮಾಡಲೇಬೇಕಾದ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಆಗಿದೆ. ನಮ್ಮ ದೇಶದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಸಹಿತ ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ರಾಜಕೀಯ ಪಕ್ಷಗಳು ಧರ್ಮ, ಜಾತಿ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದು ನಮಗೆ ಬೇಡ. ಇಲ್ಲಿ ರಾಜಕೀಯ ಪಕ್ಷ ಬಹಳ ಮುಖ್ಯವಾಗಿ ಏಕತೆಯನ್ನು ತರುವಂತಹ ಕೆಲಸವನ್ನು ಮಾಡುತ್ತೆ. ಇಲ್ಲಿ ವಿಭಿನ್ನ ಜಾತಿ, ವಿಭಿನ್ನ ಜನಾಂಗ, ವಿಭಿನ್ನ ಸಮುದಾಯದ ಆಸಕ್ತಿಗಳನ್ನು ಒಗ್ಗೂಡಿಸಿ ಅವರ ಆಸಕ್ತಿಗಳಿಗೆ ಅನುಗುಣವಾಗಿ ಕೆಲಸವನ್ನು ಮಾಡುವಂತಹ ಒಂದು ರಾಜಕೀಯ ಪಕ್ಷ ಮಾಡಬೇಕಾಗುತ್ತೆ. ಆ ಕೆಲಸ ನಮ್ಮ ರಾಷ್ಟ್ರದಲ್ಲಿ ಬಹಳ ಮುಖ್ಯವಾಗಿ ಅಗತ್ಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ನೆಕ್ಸ್ಟ್, 8ನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದರೆ ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಸಮನ್ವಯತೆ ಮೂಡಿಸುವುದು. ಏನು? ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಸಮನ್ವಯತೆಯನ್ನು ಮೂಡಿಸುವುದು. ಇಲ್ಲಿ ರಾಜಕೀಯ ಪಕ್ಷ ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದ್ರೆಗಿನ ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಸಮನ್ವಯತೆಯನ್ನು ತರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮಂತಹ ಸಂಸದೀಯ ಪದ್ಧತಿ ವ್ಯವಸ್ಥೆಯಲ್ಲಿ ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಒಂದೇ ಆಗಿ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಬಹುತೇಕವಾಗಿ ಒಂದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಾರೆ. ಇಲ್ಲಿ ಕಾರ್ಯಾಂಗ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಮತ್ತು ಶಾಸಕಾಂಗ ಇವರ ಇಬ್ಬರ ನಡುವೆ ಅಂದರೆ ಈ ಎರಡು ಅಂಗಗಳ ನಡುವೆ ಒಂದು ಸಮನ್ವಯತೆಯನ್ನು ಮೂಡಿಸುವಂಥದ್ದು. ಇಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇದ್ದಾಗ ಸಹಿತ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಿ ಇಲ್ಲಿ ಏಕರೂಪತೆಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಏಕಾಭಿಪ್ರಾಯವನ್ನು ಮೂಡಿಸುವ ಕೆಲಸವನ್ನು ಇಲ್ಲಿ ರಾಜಕೀಯ ಪಕ್ಷ ಮಾಡಲೇಬೇಕಾಗುತ್ತೆ. ಯಾಕೆಂತಂದ್ರೆಗಿನ ಈ ಎರಡೂ ಒಂದು ಅಂಗಗಳ ನಡುವೆ ಏನಾದರೂ ಒಂದು ಮಿಸ್ಮ್ಯಾಚ್ ಆದರೆ ಇಲ್ಲಿ ಮಿಸ್ಮ್ಯಾಚ್ ಅಂದ್ರೆಗಿನ ಆ ಎರಡು ಅಂಗಗಳ ನಡುವೆ ಒಂದು ಕೊಂಡಿ ಎನ್ನುವಂಥದ್ದು ಕಳಚಿದರೆ, ಸಮನ್ವಯತೆ ಎನ್ನುವಂತಹ ಕೊಂಡಿ ಕಳಚಿದರೆ ಇಲ್ಲಿ ಆಡಳಿತ ಸರಿಯಾಗಿ ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ರಚನೆ ಮಾಡಿ ಸರ್ಕಾರದ ಕಡೆಯಿಂದ ಜನಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಬಹಳ ಸಮನ್ವಯತೆ ಎನ್ನುವಂಥದ್ದು ಇರಬೇಕಾಗುತ್ತೆ. ಆ ಸಮನ್ವಯತೆ ಕೊರತೆ ಎದ್ದು ಕಂಡಾಗ ಒಂದು ರಾಜಕೀಯ ಪಕ್ಷ ಆ ಒಂದು ಎರಡು ಅಂಗಗಳ ನಡುವೆ ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಸಮನ್ವಯತೆಯನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಕೆಲಸ. ಕೋಆರ್ಡಿನೇಷನ್ ಬಿಟ್ವೀನ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಲೆಜಿಸ್ಲೇಚರ್.
To bring the coordination between the legislature and executive is the very important responsibility of any political party. Here, political party should play very important role in bringing the unity between the executive and legislature. If any difference of opinion exists or arise between the executive and the legislature, at that time it should sort out the difference, because in the parliamentary system what happens means, if any difference exists means government cannot work properly. The smooth administration is not at all possible. So there is a great need of unity between the executive and the legislature in parliamentary system, and in also presidential system like America also, there is a great need of coordination and cooperation. If there are any errors, if there is no link between the legislature and executive, the proper working is not at all possible. So, smooth working and administration of the government depends upon the coordination between executive and the legislature. This coordinating bringing process should be done by any political party. And at last, another important function is to protect the national interest. Another important function is to protect the national interest. This is the ninth important function of any political party. Here, any political party should give its priority to the national interest, but not to the political interest of that party. Politics is second, national interest is first. If any boundary disputes arise between that nation, means one nation and another nation, its important function is to protect its boundary first. First, it give importance to that national boundary, and at the time of any international conflicts, any political party should try to protect its own national interest, not work in the way of getting power, but it should work in the way of getting national interest protected. ಬಹಳ ಕೊನೆಯದಾಗಿ ಮತ್ತು ಅತಿ ಅಗತ್ಯವಾಗಿರ್ತಕ್ಕಂತಹ ಒಂದು ಕಾರ್ಯ ಏನು ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆ. ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ರಾಷ್ಟ್ರದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಏನು ಮಾಡಬೇಕು ಅಂತಂದ್ರೆಗಿನ, ಅಥವಾ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಏನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಹಂತದಲ್ಲೂ ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂದರೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ತನ್ನ ರಾಜಕೀಯವನ್ನು ಅಂದರೆ ಇಲ್ಲಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಕೆಲಸವನ್ನು ಮಾಡೋದನ್ನು ಬಿಟ್ಟು ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ರಾಷ್ಟ್ರಕ್ಕೆ ಗಂಡಾಂತರ ಬಂದಂಥ ಪರಿಸ್ಥಿತಿಯಲ್ಲಿ ತನ್ನ ರಾಷ್ಟ್ರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಬೇಕು. ತನ್ನ ಅಧಿಕಾರಕ್ಕೆ ಅಂಟಿಕೊಂಡುಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಅದು ಪ್ರತಿಯೊಂದು ರಾಜಕೀಯ ಪಕ್ಷದ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹಿತ ಈ ರೀತಿ ಕೆಲಸವನ್ನು ಮಾಡಬೇಕಾಗ್ತದೆ. ಇವೆಲ್ಲವೂ ಸಹಿತ ಪ್ರತಿಯೊಂದು ರಾಜಕೀಯ ಪಕ್ಷದ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಮತ್ತು ಕಾರ್ಯಗಳು ಆಗಿರ್ತವೆ. ಸೊ ಇದು ರಾಜಕೀಯ ಪಕ್ಷದ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳು. ಇನ್ನು ಉಳಿದಿರ್ತಕ್ಕಂಥ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ವಂದನೆಗಳು.